ಹಾಯ್ ಫ್ರೆಂಡ್ಸ್, ದ ಅನಿಮಲ್ ಕಿಂಗ್ಡಮ್ 2023 ಇದೊಂದು ಫ್ರಾನ್ಸ್ ಮೂವಿ, ಒಂದು ಸೈಂಟಿಫಿಕ್ ಮೂವಿ ಅನ್ಬೋದು. 2 ಅವರ್ 10 ನಿಮಿಷ ಮೂವಿ ರನ್ ಟೈಮ್ ಇದೆ. ನೀವು ನೋಡ್ಬೋದಂದ್ರೆ ಒನ್ ಟೈಮ್ ವಾಚ್ಗೆ ಬೆಸ್ಟ್ ಮೂವಿ, ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಕೂಡ ಆದಂಗಿರುತ್ತೆ ನಿಮಗೆ. ಆ್ಯಂಡ್ ಈ ಮೂವಿನ ಫ್ಯಾಮಿಲಿ ಜೊತೆ ನೋಡ್ಬೋದಂದ್ರೆ ಹೀರೋ ಮಗಂದು ಮಧ್ಯದಲ್ಲಿ ಮಾತ್ರ ಒಂಚೂರು ಅಡಲ್ಟ್ ಕಂಟೆಂಟ್ ಇದೆ ಸ್ವಲ್ಪ ಹೊತ್ತು. ಸೊ ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದು ಫುಲ್ ಮೂವಿ ನಿಮ್ಮ ಫ್ಯಾಮಿಲಿ ಜೊತೆ ನೀವು ಆರಾಮಾಗಿ ನೋಡ್ಬೋದು. ಆ್ಯಂಡ್ ಈ ಮೂವಿ ಬೇಸಿಕ್ ಸ್ಟೋರಿ ಏನೇನಂದ್ರೆ ಹೀರೋ ಮಗ ಕಾರಲ್ಲಿ ಕುತ್ಕೊಂಡು ಒಬ್ರಿಗೊಬ್ರು ಚೆನ್ನಾಗಿ ಬೈಕೊಂತಾ ಇರ್ತಾರೆ ಟ್ರಾಫಿಕಲ್ಲಿ. ಸಡನ್ನಾಗಿ ಮುಂದೆ ಒಂದು ವ್ಯಾನ್ ಇರುತ್ತೆ. ಅದರಿಂದ ಒಂಥರ ಮನುಷ್ಯ ಮತ್ತು ಪ್ರಾಣಿ ಒಂದಾಗಿದ್ರೆ ಹೆಂಗಿರುತ್ತೋ ಆ ಥರದೊಂದು ವ್ಯಕ್ತಿ ಬಂದ್ಬಿಟ್ಟು ಇವ್ರ ಕಾರ್ ಮೇಲೆ ಬೀಳ್ತಾನೆ. ಅಂದರೆ ಒಂಥರ ಈ ಕಡೆ ಮನುಷ್ಯನೂ ಅಲ್ಲ, ಆ ಕಡೆ ಪ್ರಾಣಿನೂ ಅಲ್ಲ, ಸೇಮ್ ಇಬ್ಬರನ್ನು ಮಿಕ್ಸ್ ಮಾಡಿದರೆ ಹೆಂಗಿರ್ತಾನೋ ಸೇಮ್ ಹಂಗೆ ಇರ್ತಾನೆ. ಸೊ ಇವ್ರು ಅದನ್ನ ನೋಡಿ ಸಡನ್ನಾಗಿ ಭಯ ಬಿದ್ದು ಅಲ್ಲಿಂದ ಹೋಗ್ಬಿಡ್ತಾರೆ. ಆಮೇಲೆ ಹೀರೋ ಮಗ ಕೂಡ ಸೇಮ್ ಇದೇ ಥರ ಚೇಂಜ್ ಆಗಿಬಿಡ್ತಾನೆ. ಅವಾಗ ಮಿಲ್ಟ್ರಿ ಅವರೆಲ್ಲ ಬರ್ತಾರೆ, ಇವ್ರು ಯಾಕೆ ಹಿಂಗೆ ಆಗ್ತಿದ್ರೆ ಇವ್ರನ್ನ ಸಾಯಿಸ್ಬೇಡ ಅಂತ. ಹೀರೋ ಮಗ ಹೆಂಗೆ ಹೀರೋನ ಕಾಪಾಡ್ಕೊಂಡ. ಸೊ ಇದೇ ಬೇಸಿಕ್ ಸ್ಟೋರಿ. ಸೊ ನಾನು ಹೆವಿ ಸ್ಪಾಯ್ಲರ್ ಮಾಡಿದ್ರೆ ನಿಮಗೆ ನೋಡೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಆಮೇಲೆ ಇನ್ನು ಈ ಮೂವಿನಲ್ಲಿ ಪ್ಲಸ್ ಪಾಯಿಂಟ್ ಮಾತಾಡ್ಕೋಬೇಕಂದ್ರೆ ಇವ್ರು ತಗೊಂಡಿರೋ ಕಂಟೆಂಟ್ ಚೆನ್ನಾಗಿದೆ ನನಗೆ. ಅಂದರೆ ಪ್ರಾಣಿಯಿಂದ ಮನುಷ್ಯದಿಂದ ಪ್ರಾಣಿ ಎರಡು ಮಿಕ್ಸ್ ಆಗಿದ್ರೆ ಹೆಂಗಿರುತ್ತೆ. ಸೊ ಇದು ನಂಗೆ ಚೆನ್ನಾಗಿ ಇಷ್ಟ ಆಯಿತು. ಮತ್ತು ಅವರು ಆ್ಯಕ್ಟಿಂಗ್ ಮಾಡಿದಾರಲ್ಲ ಆ್ಯಕ್ಟರ್ಸು, ಅವರ ಆ್ಯಕ್ಟಿಂಗ್ ಕೂಡ ಸೂಪರ್ ಆಗಿದೆ. ಮತ್ತು ಸಿನಿಮಾಟೋಗ್ರಫಿ ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ, ಪ್ರತಿಯೊಂದು ಚೆನ್ನಾಗಿದೆ. ನನಗೆ ಭಾರಿ ಇಷ್ಟ ಆಯಿತು. ನನಗೆ ಮೂವಿ ಜಾಸ್ತಿ ಲ್ಯಾಗ್ ಅನ್ನಿಸ್ತು, ಅಂದರೆ ಸ್ಲೋ ಆಗಿ ನಡೆದಂಗೆ ಅನ್ನಿಸ್ತು ಮೂವಿ. ನನಗೆ ಭಾರಿ ಟೈಮ್ ತೊಗೊಂಡಿದೆ ಮೂವಿ ಮಾತ್ರ. ಆದರೆ ಮೂವಿ 2 ಅವರ್ಸೇ ಇರೋದು, ಹತ್ರ 2 ಅವರ್ಸ್ 31 ಮಿನಿಟ್ಸ್ ಇದೆ. ಆದರೆ ಭಾರಿ ಲ್ಯಾಗ್ ಆದಂಗೆ ಅನ್ನಿಸ್ತು ಮೂವಿ, ಎಳ್ದು ಬಿಟ್ಟಂಗೆ. ನನಗೆ ಅದೊಂದು ದೊಡ್ಡ ಮೈನಸ್ ಪಾಯಿಂಟ್ ಅನ್ನಿಸ್ತು ನನಗೆ. ಇನ್ನು ಈ ಮೂವಿಗೆ ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ಪ್ರಾಣಿಯಿಂದ ಮನುಷ್ಯದಿಂದ ಪ್ರಾಣಿ ಇಬ್ಬರು ಒಂದಾದರೆ ಹೆಂಗಿರುತ್ತೆ ನೋಡೋದಕ್ಕೆ ಅನ್ನೋದೇ ಕಾನ್ಸೆಪ್ಟು, ಇನ್ನೇನು ಇಲ್ಲ. ಈ ಮೂವಿಗೆ ನಾನು ಕೊಡೋ ರೇಟಿಂಗ್ ಬಂದುಬಿಟ್ಟು 5ಗೆ 3 ಕೊಡ್ತೀನಿ. ನೀವೆಷ್ಟು ರೇಟಿಂಗ್ ಕೊಡ್ತೀರಿ ಅಂತ ಕಾಮೆಂಟಲ್ಲಿ ನನಗೆ ತಿಳಿಸಿ.